ವಿಶ್ವಕಪ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ತಮ್ಮ ಹೆಗಲ ಮೇಲೆ ಒಬ್ಬ ಲೆಜೆಂಡರಿ ಆಟಗಾರನನ್ನು ಕೂರಿಸಿಕೊಂಡು ಗ್ರೌಂಡ್ ಎಲ್ಲ ಮೆರವಣಿಗೆ ಮಾಡಿದರು. ದಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್. ಇಂಥ ಸಚಿನ್ ತೆಂಡೂಲ್ಕರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಚೊಚ್ಚಲ ಶತಕವನ್ನು ರಿಜಿಸ್ಟರ್ ಮಾಡಿದ್ದು ಮ್ಯಾಂಚೆಸ್ಟರ್ನಲ್ಲಿ. ಇದೇ ಮ್ಯಾಂಚೆಸ್ಟರ್ನಲ್ಲಿ ಇವತ್ತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವೈಟಾಲಿಟಿ 2ನೇ T20 ಪಂದ್ಯ ನಡೀತಾ ಇದೆ. ಇದೇ ಗ್ರೌಂಡು ಇನ್ನೊಂದು ಕಾರಣಕ್ಕೂ ಏನಾದರೂ ಫೇಮಸ್ ಆಗಬಹುದಾ ಮುಂದಕ್ಕೆ? ಅದೇ ಡೆಬ್ಯೂ ವೈಭವ್ ಸೂರ್ಯವಂಶಿ. ಹೂನಪ್ಪ, ನಿಮ್ಮಲ್ಲಿ ನಾನು ಒಬ್ಬ ಕಾಯ್ತಾನೇ ಇದ್ದೀನಿ ತಿಂಗಳುಗಳಿಂದ, ಅದಾದರೆ ಸಾಕು ಅಂತ. ಹಾಗೆ ಇಂಗ್ಲೆಂಡ್ ತಂಡ ಮೊದಲನೇ ಪಂದ್ಯದಲ್ಲಿ ಮಾಡಿದ ಹಾಗೆ ನಿನ್ನೆ ಕೂಡ ಇಲ್ಲಿ ತಮ್ಮ ಪ್ಲೇಯಿಂಗ್ 11ನ ಒಂದು ದಿನ ಮುಂಚೆನೇ ಅನೌನ್ಸ್ ಮಾಡಿದೆ. ಇಲ್ಲಿ ಇಬ್ಬರು ಫಾಸ್ಟ್ ಬೌಲರ್ಸ್ ಇನ್ನಿಬ್ಬರು ಫಾಸ್ಟ್ ಬೌಲರ್ಸ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಯಾರು ಅಂತಂದರೆ ಜೊಫ್ರಾ ಆರ್ಚರ್ ಹಾಗೂ ಟಂಗ್, ಸಾಕಿಬ್ ಮಹಮೂದ್ ಹಾಗೂ ವುಡ್ ಅವ್ರನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಕಾರ್ಡಿಫ್ ನಂತರ ಸೆಕೆಂಡ್ ಹೈಯೆಸ್ಟ್ ಬೌನ್ಸ್ ಇರುವಂತಹ ಪಿಚ್ ಅಂತಂದರೆ ಅದಿಲ್ಲ ಮ್ಯಾಂಚೆಸ್ಟರ್. ಫಾಸ್ಟ್ ಬೌಲರ್ಸ್ ಅಷ್ಟಾಗಿ ಹೆಲ್ಪ್ ಮಾಡದೆ ಹೋದರೂ ಕೂಡ ಸ್ಪಿನ್ನರ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಂಥದ್ರಲ್ಲಿ ಫಾಸ್ಟ್ ಬೌಲರ್ಸ್ನ ರಿಪ್ಲೇಸ್ ಮಾಡಿದ್ರು, ಆಶ್ಚರ್ಯ ಆಗ್ತದೆ. ಬಟ್ ಎನಿವೆ, ಮಜಾ ಇರುತ್ತೆ ನೋಡೋದಕ್ಕೆ ನಮ್ಮ ಸ್ಪಿನ್ನರ್ಸ್ ಹೇಗೆ ಆಪ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಎಸ್, ಈ ಎಲ್ಲ ಕಂಪ್ಲೀಟ್ ಸರಣಿಯನ್ನು ನೀವು ನಿಮ್ಮ ನೆಚ್ಚಿನ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ನೋಡ್ಬೋದು. ಹಾಗೆ ಕನ್ನಡ ಕಮೆಂಟ್ರಿ ಜೊತೆಗೆ ನೋಡೋದಕ್ಕೆ ನಿಮಗೆ ಗೊತ್ತೇ ಇದೆ, ಸೋನಿ ಸ್ಪೋರ್ಟ್ಸ್ 10/4 ಕನ್ನಡ ಇದ್ದೇ ಇದೆ. ಸಂಜೆ ಸಿಗೋಣ, 6 ಗಂಟೆಗೆ ಶುರು.